ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವರ್ಷಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿದೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ವರ್ಷಿತಾ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತಾ ಇಲ್ಲ. ಹಾಗೆ ಕಮೆಂಟ್ ಮಾಡಿಬಿಟ್ಟು ಒಂದು ಲೈಕ್ ಕೂಡ ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಹಾಗಿದ್ರೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಇದು ಇಂಪಾರ್ಟೆಂಟ್ ಒಂದು ಟಾಪಿಕ್ ಆಗಿರುತ್ತೆ. ನಿಮಗೆಲ್ಲ ಹೊಸ ಯೂಟ್ಯೂಬರ್ಸ್ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ತಾನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಾ ಕೆಲವು ಜನ ಹೊಸ ಯೂಟ್ಯೂಬರ್ಸ್ಗಳಿಗೆ. ನಿಮ್ಮ ವಿಡಿಯೋ ವೈರಲ್ ಆಗ್ತಿಲ್ವಾ? 10 ವ್ಯೂಸು 20 ವ್ಯೂಸು ಬರ್ತಾ ಇದೆಯಾ? ಏನು ಕಾರಣ ಇರ್ಬೋದು? ನಾವೇನು ಮಿಸ್ಟೇಕ್ ಮಾಡ್ತಾ ಇರ್ಬೋದು ಅಂತ ನೀವು ಯಾವತ್ತಾದರೂ ಗೆಸ್ ಮಾಡಿದ್ದೀರಾ? ಗೆಸ್ ಮಾಡೇ ಚಾನ್ಸೇ ಇಲ್ಲ. ಸ್ಟಾರ್ಟಿಂಗ್ ಯೂಟ್ಯೂಬಿಗೆ ಬರ್ತಿದ್ದಂಗೆ ಯಾರಿಗೂ ವ್ಯೂಸ್ ಬರಲ್ಲ. 10-20 ವ್ಯೂಸ್ ಬರ್ತಾ ಇರುತ್ತೆ. ನಮ್ಮ ಪ್ರಯತ್ನ ನಾವು ಬಿಡಬಾರ್ದು, ಮಾಡ್ತಾನೆ ಇರಬೇಕು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಒಂದು 6 ತಿಂಗಳಿಂದ ಬರೀ ನೀವು ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗ್ತೀನಿ ಅಂತ ಹೇಳಿ ಮಾಡಿಕೊಂಡು ಕನೆಕ್ಟ್ ಆಗಿರೋರು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಏನೋ ಹಿಂಸೆಗೆ ವಿಡಿಯೋ ನೋಡಬೇಕಲ್ವಂತ ಕ್ಲಿಕ್ ಕೊಟ್ಟು ನೋಡೋರು ಇರ್ತಾರೆ. ಇದು ಒಂದು ಮೇನ್ ಕಾರಣ ಆಗಿರುತ್ತೆ. ನೆಕ್ಸ್ಟು ಇನ್ನೊಂದು ಕಾರಣ ಏನು ಅಂದರೆ ಅರ್ಧ ಬರ್ಧ ಈಗ ನಾವು ಅಪ್ಲೋಡ್ ಮಾಡಿ ಇನ್ನೂ 1 ಸೆಕೆಂಡ್ ಕೂಡ ಆಗಿರಲ್ಲ, ಆವಾಗಲೇ ವಾವ್ ಸೂಪರ್, ಆ ವಿಡಿಯೋನೇ ನೋಡಿರಲ್ಲ ಅದರೊಳಗೆ ಏನಿರುತ್ತೆ ಅಂತ, ಅಪ್ಪ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡ್ತಾರಲ್ವಾ. ಅದರಿಂದ ಕೂಡ ನಮ್ಮ ವಿಡಿಯೋ ವೈರಲ್ ಆಗಲ್ಲ. ಕ್ಲಿಕ್ ಕೊಟ್ಟು ನೋಡೋದ್ರಿಂದ ಏನು ಸಿಗುತ್ತೆ? ನಾವೆಲ್ಲ ಬಂದಿರೋದು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಲೇ ತಾನೇ. ಬಟ್ ಕೆಲವು ಜನ ಏನೋ ವಿಡಿಯೋ ನೋಡ್ತಿದ್ದೀವಪ್ಪ ಕನೆಕ್ಟ್ ಆಗಿದ್ದೀವಿ ಅಂತ ಹಿಂಸೆಗೆ ಕ್ಲಿಕ್ ಕೊಟ್ಟು ನೋಡಿ ಕಮೆಂಟ್ ಮಾಡಿ ಹೋಗ್ತಾ ಇದ್ದಾರೆ. ಆ ರೀತಿ ಯಾರೂ ತಪ್ಪು ಮಾಡಬೇಡಿ ಆಯಿತಾ. ಈಗ ನಾನೇ ಆ ರೀತಿ ನನ್ನ ಚಾನಲಲ್ಲಿ ನಾನು ಮಾಡಿದರೆ ನನ್ನ ವಿಡಿಯೋಗಳು ಇವಾಗ ವೈರಲ್ ಆಗ್ತಾ ಇರಲಿಲ್ಲ. ನಾನು 1-2 ವಾರಕ್ಕೇ ವಿಡಿಯೋಗಳು ವೈರಲ್ ಆಗಿದೆ. ಒಂದ್ಸಲ ಚೆಕ್ ಮಾಡಿ ನೀವು ಆಯಿತಾ. ಏನೇ ಆದರೂ ನಿಯತ್ತಿಂದ ಇದ್ದರೆ ಒಂದು ದಾರಿಗೆ ದೇವ್ರು ಕರ್ಕೊಂಡು ಹೋಗ್ತಾನೆ ಅಂತ ನಾನು ನಂಬಿದ್ದೀನಿ ಆಯಿತಾ. ನೀವು ಬೇರೆಯವ್ರ ವಿಡಿಯೋ ಅರ್ಧ ಬರ್ಧ ನೋಡಿಬಿಟ್ಟು ಕ್ಲಿಕ್ ಕೊಟ್ಟು ನೋಡ್ತೀನಿ ಅನ್ನೋದಾಗಿದ್ದರೆ ನೀವೇನಕ್ಕೆ ಹೋಗಿ ಅವ್ರ ವಿಡಿಯೋ ಕ್ಲಿಕ್ ಮಾಡ್ತೀರಾ? ನೀವು ನೋಡಲೇಬೇಡಿ. ನೀವು ಕಾಟಾಚಾರಕ್ಕೆ ನೋಡೋ ಅಂಥ ಅವಶ್ಯಕತೆ ಏನೂ ಇಲ್ಲ ವಿಡಿಯೋಗಳ್ನ ಆಯಿತಾ. ಇಷ್ಟ ಇತ್ತೋ ನಿಮಗೆ ನೋಡೋಕ್ಕಾಗಲಿಲ್ವಾ, ಆನ್ ಮಾಡಿ ಬಿಟ್ಬಿಡಿ ಆಯಿತಾ. ಆನ್ ಮಾಡಿಬಿಟ್ಟೆ ಅದು ಫುಲ್ ಕ್ಲಿಯರ್ ಆದಮೇಲೆ ಒಂದು ಕಮೆಂಟ್ ಮಾಡಿ. ಅದ್ಬಿಟ್ಟು ಅವ್ರು ಆಗ್ತಿದ್ದಂಗೆ ಕ್ಲಿಕ್ ಕೊಟ್ಟು ನೋಡಿಬಿಟ್ಟು ವಾವ್ ಸೂಪರ್ ಅಂತ ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಟಿಪ್ಸು. ಹೊಸ ಯೂಟ್ಯೂಬರ್ಸ್ಗಳು ಏನೋ ಮಾಡಬೇಕು, ನಾನೇನೋ ಅರ್ನ್ ಮಾಡಬೇಕು, ನಾನು ದುಡ್ಡು ಮಾಡಬೇಕಪ್ಪ ಅಂತ ಯೂಟ್ಯೂಬಿಗೆ ಬಂದಿರ್ತಾರೆ. ಅದರಲ್ಲಿ ನಾನು ಕೂಡ ಬಂದಿದ್ದೆ. ನಾನು 2 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟಿದ್ದಕ್ಕೆ ನನಗೆ ಇವಾಗ ಪ್ರತಿಫಲ ಸಿಕ್ಕಿದೆ ಆಯಿತಾ. ನೀವು ಆ ರೀತಿ ತಪ್ಪೆಲ್ಲ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಇನ್ನೊಂದು ಕನೆಕ್ಟು. ಈಗ ಸಬ್ಸ್ಕ್ರೈಬ್ ಮಾಡಿರ್ತೀರಾ, ಯಾರೋ ಕೇಳಿದರೆ ನಾನು ಕನೆಕ್ಟ್ ಆಗಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ. ಬೆಳಗ್ಗೆ ಎದ್ದು ನೋಡುತ್ತಿರಾಗ ಅನ್ಸಬ್ಸ್ಕ್ರೈಬ್ ಮಾಡಿರ್ತೀರಾ. ಏನು ಸಿಗುತ್ತೆ ನಿಮಗೆ? ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಮಾಡಿಬಿಡಿ, ಅದಲ್ಲಿರುತ್ತೆ. ನಿಮಗೆ ವಿಡಿಯೋ ನೋಡೋಕೆ ಇಂಟ್ರೆಸ್ಟ್ ಇಲ್ವಾ? ಇಷ್ಟ ಇದ್ದರೆ ನಾನು ನೋಡಲೇಬೇಕು ಅಂದರೆ ನೋಡಿ. ಅದ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಯಾಕೆ ಮಾಡ್ತೀರಾ? ಈಗ ಯಾರೋ ಮಾಡಿದ್ರು ಅನ್ಸಬ್ಸ್ಕ್ರೈಬ್ ಅಂತ ನೀವು ಅನ್ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನಿದೆ? ಆ ರೀತಿ ಎಲ್ಲ ಮಾಡಬಾರ್ದು. ಆ ರೀತಿ ನೀವು ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ನಿಮ್ಮ ವಿಡಿಯೋಗಳ್ನ ಬೇರೆ ಜನ ನೋಡಲ್ಲ. ನೀವು ಹೆಂಗಿವತ್ತು ನಮ್ಮ ವಿಡಿಯೋನ ಕ್ಲಿಕ್ ಕೊಟ್ಟು ಕಮೆಂಟ್ ಹಾಕಿ ಹೋಗ್ತಿರೋ ಅದೇ ರೀತಿ ಇನ್ನೊಬ್ಬರು ಬಂದು ಸಹ ಕ್ಲಿಕ್ ಕೊಟ್ಟು ಕಮೆಂಟ್ ಹಾಕ್ತಾರೆ. ನಿಮಗೆ ಇವತ್ತಾಗಲಿಲ್ವಾ ವಿಡಿಯೋ ನೋಡೋಕ್ಕೆ? 2 ದಿನ ಆಗಲಿಲ್ಲ, 1 ವಾರ ಬಿಟ್ಟೇ ವಿಡಿಯೋ ನೋಡಿ ಆಯಿತಾ. ಆವತ್ತೇ ನೋಡಿಬಿಟ್ರೆ ನಾನು ಫಸ್ಟು ಅಂತ ಹೋಗಿ ದಯವಿಟ್ಟು ಕ್ಲಿಕ್ ಕೊಟ್ಟು ನೋಡಬೇಡಿ. ನಾನು ಎಷ್ಟೋ ಜನದ ವಿಡಿಯೋ ನೋಡಿಲ್ಲ, ಇವಾಗ ಟೈಮ್ ಸಿಕ್ಕಾಗ ನೋಡ್ತಾ ಇದ್ದೀನಿ ಆಯಿತಾ. ಅವ್ರಿಗೆಲ್ಲ ಗೊತ್ತಿರುತ್ತೆ. ನೀವು ಕ್ಲಿಕ್ ಕೊಟ್ಟು ನಾನು ನೋಡಿದೆ ಅಂತ ಕಮೆಂಟ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಅಂತ ನಾನು ಅಂದ್ಕೋತೀನಿ. ತುಂಬ ಜನ ಕೇಳ್ತಾ ಇದೆ, ಅಕ್ಕ 10 ವ್ಯೂಸು 20 ವ್ಯೂಸ್ ಅಷ್ಟೇ ಬರ್ತಾಯಿದೆ ಅಕ್ಕ, ನಾನು ಯೂಟ್ಯೂಬೇ ಸ್ಟಾಪ್ ಮಾಡೋಣ ಅಂತ ಅಂದ್ಕೋತಿದ್ದಾರೆ. ತುಂಬ ಜನ ಯೂಟ್ಯೂಬೇ ಬಿಟ್ಬಿಟ್ಟಿದ್ದಾರೆ ಇದೇ ಕಾರಣಕ್ಕೆ. ಕ್ಲಿಕ್ ಕೊಟ್ಟು ನೋಡೋದ್ರಿಂದ
ಏನೂ ಸಿಗಲ್ಲ ಆಯಿತಾ. ಕ್ಲಿಕ್ ಕೊಟ್ಟು ನೋಡೋ ಅಂಥದ್ದಿದ್ದರೆ ನೀವೇನಕ್ಕೆ ಯೂಟ್ಯೂಬಿಗೆ ಬಂದ್ರಿ? ನೀವು ಬೆಳಿಬೇಕು, ನಿಮ್ಮ ಜೊತೆಲಿರೋನು ಬೆಳೆಸ್ಬೇಕು ಅಂತ ನಿಮ್ಮ ಮೈಂಡಲ್ಲಿದ್ದರೆ ನೀವು ಒಂದು ಸ್ಥಾನಕ್ಕೆ ಬರ್ತೀರಾ, ಇಲ್ಲಾಂದರೆ ಬರಲ್ಲ. ಬರೀ ಕನೆಕ್ಟು ರಿಟರ್ನು ನಿಮ್ಮ ವಿಡಿಯೋ ನೋಡಿದ್ದೀರಾ, ನೀವು ಅಲ್ಲಿ ಹೋಗ್ತಿರಲ್ವ, ಕಮೆಂಟ್ ಮಾಡಿ, ಅಲ್ಲೇ ಕ್ಲಿಕ್ ಕೊಟ್ಟು ಅವ್ರ ಚಾನಲ್ ಇದೆಯಾ, ಅವ್ರ ವಿಡಿಯೋಗಳಿದಾವ, ಅವ್ರದ್ದು ವಿಡಿಯೋಗಳು ನೋಡಿ, ನೋಡಿಬಿಟ್ಟು ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಹಾಕಿ. ಪೂರ್ತಿ ನೋಡಿರ್ತೀರ, ನಮ್ಮ ವಿಡಿಯೋಗಳು ಯಾರು ಪೂರ್ತಿ ನೋಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಯಾರು ಅರ್ಧ ನೋಡಿ ಕ್ಲಿಕ್ ಕೊಟ್ಟು ಕಮೆಂಟ್ ಆಗ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ ನಮಗೆ ಆಯಿತಾ. ನಾನು ಇವತ್ತಲ್ಲ ನಾಳೆ ನಾನು ನೋಡಿಲ್ಲ ಅಂದ್ರೂ ನಾನು ಇದ್ರೆ ನಿಮಗೆ ಪೋಸ್ಟಲ್ಲಿ ಹಾಕಿ, ನನಗೆ ಕಾರಣಾಂತರಗಳಿಂದ ವಿಡಿಯೋಗಳು ನೋಡೋಕ್ಕಾಗ್ತಿಲ್ಲ, ಲೇಟಾಗಿ ವಿಡಿಯೋ ನೋಡಿ ಕೊಡ್ತೀನಿ ಅಂತ ಪೋಸ್ಟ್ ಹಾಕಿದ್ದೆ ನಾನು. ಅಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು, ನೀವು ನಿಧಾನಕ್ಕೆ ನೋಡಿ ಸಿಸ್ಟರ್, ಪರವಾಗಿಲ್ಲ ಅಂತ. ನಾನು ನಿಯತ್ತಾಗಿ ವಿಡಿಯೋಗಳು ಅವ್ರು ನೋಡ್ತಾ ಇದ್ದೀನಿ ಅಂತ ಕಾರಣಕ್ಕೆ ಅವರು ಒಳ್ಳೆ ರೀತಿ ಕಮೆಂಟ್ ಮಾಡಿ ನಾನು ಒಂದು ಪೋಸ್ಟ್ ಹಾಕಿದ್ದೆ, ನನಗೆ ಕಾರಣಾಂತರಗಳಿಂದ ವಿಡಿಯೋ ನೋಡೋಕ್ಕಾಗ್ತಿಲ್ಲ, ನಾನು ಲೇಟಾಗಿ ನಿಮ್ಮೆಲ್ಲ ವಿಡಿಯೋ ನೋಡಿ ಕೊಡ್ತೀನಿ, ದಯವಿಟ್ಟು ನೀವು ನನ್ನ ವಿಡಿಯೋಗಳು ನೋಡಿ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಅದರಲ್ಲಿ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೆ, ಅವ್ರಿಗೆ ಗೊತ್ತಿದೆ ನಾನು ಯಾವ ರೀತಿ ಅವ್ರ ವಿಡಿಯೋಗಳು ನೋಡಿ ಕೊಡ್ತಿದ್ದೀನಿ ಅಂತ ಆಯಿತಾ. ಈ ನಿಯತ್ತು ಇರಬೇಕು ಜೀವನದಲ್ಲಿ ಆಯಿತಾ. ನೀವು ಏನೋ ಹಿಂಸೆಗೆ, ನಾನು ಕಾಟಾಚಾರಕ್ಕೆ ನನ್ನ ವಿಡಿಯೋ ಬೈತಾ ಇದ್ದೀನಿ, ಕಾಟಾಚಾರ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ನೀವು ಅರ್ಧ ಕ್ಲಿಕ್ ಕೊಟ್ಟು ವಿಡಿಯೋ ನೋಡೋದ್ರಿಂದ ಅವ್ರಿಗೆ ವಾಚ್ ಟೈಮು ಕೂಡ ಆ್ಯಡ್ ಆಗೋದಿಲ್ಲ ಆಯಿತಾ. 5 ನಿಮಿಷ ವಿಡಿಯೋ ನೋಡಿರ್ತಾರೆ, 2 ನಿಮಿಷ ನೋಡಿ ಏನೂ ಕಳ್ಕೊಳೋದಿಲ್ಲ, ಏನು ಕಳ್ಕೊತೀರಾ ಅಲ್ವಾ. ಈ ರೀತಿ ಯಾರೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ನೀವು ಮಾಡ್ತಾ ಹೋದರೆ ನಿಮ್ಮ ವಿಡಿಯೋಗಳು ಕೂಡ ಮುಂದೆ ವೈರಲ್ ಆಗೋದಿಲ್ಲ. ನಿಮಗೆ ಇಂಟ್ರೆಸ್ಟೇ ಇಲ್ವಾ ಅವ್ರ ವಿಡಿಯೋ ನೋಡೋಕ್ಕೆ, ಸಬ್ಸ್ಕ್ರೈಬೇ ಮಾಡಬೇಡಿ ಆಯಿತಾ, ಬಿಟ್ಬಿಡಿ. ನೀವೇನಕ್ಕೆ ಒಂದು ವಿಡಿಯೋ ನೋಡಿರ್ತೀರ, ಸಬ್ಸ್ಕ್ರೈಬ್ ಆಗಿರ್ತೀರ, ಇನ್ನು ಮಾರನೇ ದಿನ ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡ್ತೀರಾ. ನಮ್ಮ ವಿಡಿಯೋಗಳು ಯಾರು ನೋಡಬೇಕು ಗೊತ್ತಾ, ಜನಗಳು ಇಷ್ಟಪಟ್ಟು ನೋಡಬೇಕು, ಅವತ್ತೇ ನಾವು ನಮ್ಮ ಚಾನಲ್ಲು ಗ್ರೋ ಆಗೋಕ್ಕೆ ಸಾಧ್ಯ. ಈ ಕ್ಲಿಕ್ ಕೊಟ್ಟು ಯಾರು ನೋಡ್ತಾರೋ ಅವರಿಂದ ದಯವಿಟ್ಟು ಸಾಧ್ಯನೇ ಇಲ್ಲ ಆಯಿತಾ. ಈಗ ನನ್ನ ಚಾನಲಲ್ಲಿ ಆ್ಯಡ್ಸ್ ಬರ್ತಾ ಇದೆ, ನೀವು ಯಾರಾದರೂ ಆ್ಯಡ್ಸ್ ನೋಡಿದ್ರೇ ನನಗೆ ಯೂಟ್ಯೂಬ್ ಅರ್ನ್ ಆಗೋದು, ಇಲ್ಲ ಅಂದರೆ ಆಗೋದೇ ಇಲ್ಲ. ಕ್ಲಿಕ್ ಕೊಟ್ಟು ನೋಡೋದ್ರಿಂದ ಏನು ಸಿಗುತ್ತೆ? ನಾನು ವಿಡಿಯೋ ಹಾಕಿರ್ತೀನಿ ಅಲ್ವಾ, 8 ನಿಮಿಷದ ವಿಡಿಯೋ ಹಾಕಿರ್ತೀನಿ, ಆ್ಯಡ್ಸು ಮಧ್ಯದಲ್ಲೇ ಬರ್ಬೋದು ಅಥವಾ ಲಾಸ್ಟಲ್ಲೇ ಬರ್ಬೋದು. ನೀವು ಕ್ಲಿಕ್ ಕೊಟ್ಟು ಸ್ಟಾರ್ಟಿಂಗಲ್ಲೇ ನೋಡಿದ್ರೆ ನಮಗೇನು ಯೂಸ್ ಆಗುತ್ತೆ ಆಯಿತಾ. ಯೂಟ್ಯೂಬು ರೆಕಮೆಂಡ್ ಕೂಡ ಮುಂದೆ ಮಾಡೋದಿಲ್ಲ ಆಯಿತಾ. ಸ್ಟಾರ್ಟಿಂಗಲ್ಲೇ ಆ ರೀತಿ ಯಾರೂ ಮಾಡೋಕ್ಕೆ ಹೋಗಬೇಡಿ. ನೀವು ಬೆಳಿಬೇಕು, ನಾವು ಬೆಳಿಬೇಕು, ದಯವಿಟ್ಟು ಆ್ಯಡ್ಸ್ನ ಸ್ಕಿಪ್ ಮಾಡದೆ ನೋಡಿ, ಅವಾಗ ನಿಮಗೂ ಯೂಸ್ ಆಗುತ್ತೆ, ನನಗೂ ಯೂಸ್ ಆಗುತ್ತೆ. ಏನಾದರೂ ಒಂದು ಇಂಪಾರ್ಟೆಂಟು ವಿಷಯನೇ ಆ ವಿಡಿಯೋದಲ್ಲಿ ಶೇರ್ ಮಾಡಿರ್ತಾರೆ, ಅದಕ್ಕೋಸ್ಕರ ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಇಲ್ಲಾಂದರೆ ನಿಮಗೆ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೋಡೋಕ್ಕೆ ಹೋಗಬೇಡಿ. ನೀವು ಇವತ್ತು ನೋಡಿಲ್ಲ ಅಂದರೆ ಮುಂದೊಂದು ದಿನ ನೋಡೋ ಜನ ಬರ್ತಾರೆ, ಅಲ್ಲಿಗಂಟ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾ ಇರಬೇಕು ಆಯಿತಾ. ನಾನು 2 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟಿದ್ದಕ್ಕೆ ಇವಾಗ ಪ್ರತಿಫಲ ಸಿಕ್ಕಿದೆ. ಅದೇ ರೀತಿ ನಿಮಗೂ ಸಿಗಬೇಕು ಅಂತ ಇದ್ದರೆ ದಯವಿಟ್ಟು ಯಾರದೇ ವಿಡಿಯೋ ಆದರೂ ಫುಲ್ ನೋಡಿ. ಇದೇ ತಪ್ಪು ನೀವು ಮಾಡ್ತಾ ಇರೋದು. ಯಾಕೆ ವ್ಯೂಸ್ ಕಡಿಮೆ ಆಗ್ತಿದೆ ಅಂದರೆ, ಸ್ಟಾರ್ಟಿಂಗು ಯೂಟ್ಯೂಬ್ಗೆ ಬಂದಿರ್ತೀವಲ್ವ, ನಾವು ಯಾರಿಗೂ ಗೊತ್ತಾಗಿರಲ್ಲ, ಅದರಿಂದ 10-20 ವ್ಯೂಸ್ ಬರ್ತಾ ಇರುತ್ತೆ. ನಿಮ್ಮ ತನನ ನೀವು ಬಿಡಬಾರ್ದು, ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಇರಬೇಕು ಆಯಿತಾ. ಕನೆಕ್ಟು ರಿಟರ್ನು ಅಂತ ನೀವು ಹೋದರೆ ನಿಮ್ಮ ಚಾನಲ್ ದಯವಿಟ್ಟು ಗ್ರೋ ಆಗೋದಿಲ್ಲ ಆಯಿತಾ. ಅವರೇ ಇಷ್ಟಪಟ್ಟು ನಮ್ಮ ವಿಡಿಯೋಗಳು ನೋಡ್ತಾ ಇದ್ದಾರಾ, ನೋಡಲಿ ಬಿಡಿ, ಅಂಥವ್ರಿಗೆ ನೀವು ಪೂರ್ತಿ ವಿಡಿಯೋ ನೋಡಿ ಕೊಡಿ, ಇಲ್ಲ ಅಂದರೆ ನೋಡಿ ಕೊಡೋಕ್ಕೆ ಹೋಗಬೇಡಿ ಆಯಿತಾ. ನೀವು ಯಾವಾಗ ಕನೆಕ್ಟು ರಿಟರ್ನ್, ನೀವು ಯೂಟ್ಯೂಬ್ ಬಂದಿರ್ತೀರಲ್ವ, ನಿಮ್ಗೆ ಯಾರೂ ಪರಿಚಯ ಇರಲ್ಲ ಸ್ಟಾರ್ಟಿಂಗೆ, ನಾವೇ ದೊಡ್ಡ ಫೇಮಸ್ಸು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಫೇಮಸ್ ಆಗಿರಲ್ಲ, ಅದರಿಂದ ನಾವು ಯಾರಿಗೂ ಗೊತ್ತಿರಲ್ಲ. ನಿಧಾನಕ್ಕೆ ಬೆಳೀತಾ ಹೋಗಬೇಕು ನಾವು ಆಯಿತಾ. ಇದೇ ರೀತಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನನಗಾಗಿರೋ 2 ವರ್ಷದ್ದು ಯೂಟ್ಯೂಬ್ ಜರ್ನಿಲಿ ಏನೇ ನನ್ನ ಚಾನಲಲ್ಲಿ ಮಿಸ್ಟೇಕ್ ಆಗಿತ್ತು, ಏನು ಪ್ರಾಬ್ಲಮ್ಸ್ ಆಗಿತ್ತು, ಏನೇ ನಿಮಗೆ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ವಿಡಿಯೋ ಮಾಡಿ ನಿಮಗೆ ಡೌಟ್ನ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ,
ಅಯ್ಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಪ್ಲೀಸ್ ಒಂದು ನಿಮ್ಮ ಅನಿಸಿಕೆ, ನಿಮ್ಗೆ ಏನು ಅನ್ನಿಸ್ತು, ಈ ರೀತಿ ನಿಮ್ಗೆ ಏನಾದ್ರು ಆಗಿದೆಯಾ, ಏನಾದರೂ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಮತ್ತೆ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.